ಅನ್ಯ ಭಾಷೆಯ ವ್ಯಾಮೋಹ ಹೆಚ್ಚುತ್ತಿರುವ ಇಂದಿನ ಕಾಲದಲ್ಲೂ ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಶ್ಲಾಘನೀಯವಾಗಿದೆ. ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಗರಿಷ್ಠ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿರುವುದು ಕನ್ನಡಾಭಿಮಾನ ಬೆಳೆಸುವ ಉತ್ತಮ ಕಾರ್ಯ ಎಂದು ಶಾಸಕ ಬಿಜಿ ಗೋವಿಂದಪ್ಪ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹೊಸದುರ್ಗ ಪಟ್ಟಣದ ಜಯದೇವ ಕನ್ವೆನ್ಷನ್ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶನಿವಾರ ಸಂಜೆ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಕನ್ನಡ ಭಾಷಾ ವಿಷಯದಲ್ಲಿ ಗರಿಷ್ಠ ಅಂಕ ಗಳಿಸಿದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಅನ್ಯ ಭಾಷೆಗಳ ಕಡೆಗೆ ಹೆಚ್ಚಿನ ಆಸಕ್ತಿ ಕಂಡು ಬರ್ತಿದೆ. ಈ ನಡುವೆ ಮಾತೃಭಾಷೆಯಾದ ಕನ್ನಡದಲ್ಲೇ ಉತ್ತಮ ಅಂಕ ಗಳಿಸಿ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವುದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಕನ್ನಡದಲ್ಲಿ ಅಂಕ ಗಳಿಸುವುದು ಸುಲಭ ಎಂಬ ನಿರ್ಲಕ್ಷ್ಯ ಮನೋಭಾವ ಇರಬಾರದು. ಕನ್ನಡ ಭಾಷೆಯಲ್ಲೂ ಉತ್ತಮ ಸಾಧನೆ ಮಾಡಲು ಪರಿಶ್ರಮ, ಅಧ್ಯಯನ ಮತ್ತು ಭಾಷೆಯ ಮೇಲಿನ ಆಸಕ್ತಿ ಅಗತ್ಯ. ತಮ್ಮ ವಿದ್ಯಾರ್ಥಿ ಜೀವನವನ್ನು ನೆನಪಿಸಿಕೊಂಡ ಶಾಸಕರು, ನಾನು ಕೂಡ ಪಿಯುಸಿಯಲ್ಲಿ ಕನ್ನಡದಲ್ಲಿ ಫೇಲ್ ಆಗಿದ್ದರಿಂದಲೇ ರಾಜಕಾರಣಕ್ಕೆ ಬಂದೆ, ಇಲ್ದಿದ್ರೆ ಪಾಸಾಗಿ ನೌಕರಿಗೆ ಹೋಗ್ತಿದ್ದೆ ಎಂದು ಹಾಸ್ಯ ಚಟಾಕಿ ಹಾರಿಸಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವಂತೆ ಪ್ರೇರೇಪಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸಬೇಕು. ಕನ್ನಡ ಭಾಷೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅಭಿಮಾನ ಮೂಡಿಸುವ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಮುಂದುವರಿಸಬೇಕು ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಮುಂಭಾಗದಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಅಗತ್ಯ ಸಹಕಾರ ನೀಡುವುದಾಗಿ ಶಾಸಕ ಬಿಜಿ ಗೋವಿಂದಪ್ಪ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಭಾಗವಹಿಸುವಂತೆ ಮಾಡಿ ನೃತ್ಯ ಪ್ರದರ್ಶನ ಆಯೋಜಿಸಿರುವುದು ಕೂಡ ಪ್ರಶಂಸನೀಯ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೈಯದ್ ಮೋಶಿನ್, ಹೊಸದುರ್ಗ ತಾಲೂಕಿನಲ್ಲಿ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕ ಪಡೆದ 42 ವಿದ್ಯಾರ್ಥಿಗಳು ಇದ್ದಾರೆ ಎಂದು ಮಾಹಿತಿ ನೀಡಿದರು. ಈ ವಿದ್ಯಾರ್ಥಿಗಳನ್ನು ಶಿಕ್ಷಣ ಇಲಾಖೆಯ ವತಿಯಿಂದ ಈಗಾಗಲೇ ಅಭಿನಂದಿಸಲಾಗಿದ್ದು, ಇದೀಗ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದಲೂ ಪ್ರತಿಭಾ ಪುರಸ್ಕಾರ ನೀಡುತ್ತಿರುವುದು ಸಂತಸದ ಸಂಗತಿ. ಇಂತಹ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳಲ್ಲಿ ಇನ್ನಷ್ಟು ಸಾಧನೆ ಮಾಡುವ ಉತ್ಸಾಹ ಮೂಡುತ್ತದೆ. ಪುರಸ್ಕಾರಕ್ಕೆ ಭಾಜನರಾಗಿರುವ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವಿದ್ಯಾಭ್ಯಾಸದಲ್ಲೂ ಉತ್ತಮ ಫಲಿತಾಂಶ ಪಡೆದು ಉನ್ನತ ಸ್ಥಾನಕ್ಕೆ ಏರಬೇಕು ಎಂದು ಅವರು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಆರ್ ಶಾಂತಪ್ಪ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಲ್ಲಿ ಈ ಸಂದರ್ಭದಲ್ಲಿ ಸಂತಸ ಮನೆ ಮಾಡಿತು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷರಾದ ಕೆಎಸ್ ಕಲ್ಮಠ, ಎಂಬಿ ತಿಪ್ಪೇಸ್ವಾಮಿ, ಮೇಘಸಂದ್ರ, ಧನಂಜಯ್, ಹೆಗ್ಗೇರೆ, ರಂಗಪ್ಪ, ದಿವಾಕರ್, ಆಗ್ರೋ ಶಿವಣ್ಣ, ಕಾರೇಹಳ್ಳಿ, ಬಸವರಾಜು ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಒಟ್ಟಾರೆ ಕನ್ನಡ ಭಾಷೆಯಲ್ಲಿ ಗರಿಷ್ಠ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಮೂಲಕ ಹೊಸದುರ್ಗದಲ್ಲಿ ಕನ್ನಡದ ಕಂಪು ಹಾಗೂ ವಿದ್ಯಾರ್ಥಿಗಳಲ್ಲಿ ಮಾತೃಭಾಷೆಯ ಮೇಲಿನ ಅಭಿಮಾನವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಪ್ರಯತ್ನಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು. ಬಹುಶಃ ಎಲ್ಲರೂ ಕನ್ನಡ ನಾವೆಲ್ಲ ಮಾತಾಡ್ತಕ್ಕಂಥದ್ದು ಕನ್ನಡನೇ. ಕನ್ನಡದಲ್ಲಿ ಹೆಚ್ಚು ಅಂಕ ತೆಗೆಯೋದು ಏನು ಅಂತಕ್ಕಂಥ ಕೆಲವರಿಗೆ ಒಂಥರ ಉದಾಸೀನ ಕೂಡ ಇರ್ತದೆ. ಆದರೆ ಕನ್ನಡ ಅಷ್ಟು ಸುಲಭವಾದ ಪತ್ರಿಕೆ ಅಲ್ಲ. ಯಾಕೆಂದ್ರೆ ಈಗಿನ ವ್ಯಾಕರಣ ಯಾವುದೋ ಬದ್ಧತೆ ಇಲ್ಲ. ಈಗ ವ್ಯಾಕರಣ ಕೈ ಬಿಟ್ಬಿಡಿದೆ. ಕನ್ನಡದಲ್ಲಿ ವ್ಯಾಕರಣ ಇಲ್ಲ. ಪ್ರತಿಯೊಂದು ಕೊಂಬು, ದೀರ್ಘ, ಒತ್ತಿನಲ್ಲೂ ಕೂಡ ವ್ಯಾಕರಣ ನೋಡ್ಕೊಂತ ಹೋದ್ರೆ ಎಲ್ಲವೂ ತಪ್ಪೇ. ಆದರೆ ವ್ಯಾಕರಣವನ್ನು ನೋಡಿದಾಗ ಕನ್ನಡ ಸ್ವಲ್ಪ ಕ್ಲಿಷ್ಟಕರವಾದ ಸಬ್ಜೆಕ್ಟು. ಬಹುಶಃ PUCನಲ್ಲಿ ಕನ್ನಡದಲ್ಲಿ ನಾನು ಫೇಲಾಗಿ ಈ ರಾಜಕೀಯಕ್ಕೆ ಬಂದೆ. ಬಹುಶಃ ಕನ್ನಡದಲ್ಲಿ ಪಾಸ್ ಆಗಿದ್ದರೆ ನಾನು ಈ ರಾಜಕೀಯ ಫೀಲ್ಡ್ ಖಂಡಿತ ಬರ್ತಿರ್ಲಿಲ್ಲ. ಒಂದು ಕನ್ನಡ ಫೇಲಾಗಿತ್ತು PUC. ಏನಮ್ಮ ಕನ್ನಡ ಸುಲಭವಾದ ಪೇಪರ್ ಅಂತ ಕನ್ನಡದಲ್ಲಿ ಫೇಲಾಗಿದ್ದೆ. ನಾನು ವಿಚಾರ ಹೇಳ್ಕೊಳ್ತೀನಿ. ಇಂಥ ಸಂದರ್ಭದಲ್ಲಿ ಇವತ್ತು ಕನ್ನಡದಲ್ಲಿ ಹೆಚ್ಚು ಅಂಕ ತೆಗೆದವರಿಗೆ ಪುರಸ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಮಾಡಿದೆ. ಅವರಿಗೆ ಇಂಥ ಒಂದು ವಿಚಾರಗಳನ್ನು ಮುಂದಿಟ್ಕೊಂಡು ಸಭೆ ಮಾಡಿ ಪೋಷಕರು ಕರೆಸಿ ಮಕ್ಕಳಿಗೆ ಬೆಂತಡ್ತಕ್ಕಂಥ ಕೆಲಸನ ಮಾಡಿದ್ದಾರೆ. ಅವರು ಇಂಥ ಕೆಲಸಗಳನ್ನ ನಿರಾತಂಕವಾಗಿ ಈ ತಾಲೂಕಿನಲ್ಲಿ ಮಾಡ್ಕೊಂಡು ಹೋಗಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ, ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಡದ ಮುಂಭಾಗದಲ್ಲಿ ಕೆಲವು ಆದಾಯ ತರ್ತಕ್ಕಂಥ ಮೂಲಗಳನ್ನು ಹುಡುಕಿ ಅಲ್ಲಿ
ಏನು ಕಾಂಪ್ಲೆಕ್ಸ್ ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಅಂದ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮದು ಕೂಡ ಆ ಒಂದು ವ್ಯವಸ್ಥೆಗೆ ಸಹಮತ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ನೃತ್ಯೋತ್ಸವವನ್ನು ಕೂಡ ಭಾಳ ಒಳ್ಳೆಯದು. ಬಹುಶಃ ಇವತ್ತು ಬೆಳಿಗ್ಗೆ ಅನೇಕ ಶಾಲೆಗಳಲ್ಲಿ ನೃತ್ಯಗಳನ್ನು ಮಾಡಿದರು, ಭಾಳ ಅಚ್ಚುಕಟ್ಟಾಗಿ ಭಾಳ ವಿನೂತನವಾಗಿ ಮಾಡಿದರು. ಎಲ್ಲ ಶಾಲಾ ನೃತ್ಯಗಳಿಗೆ ಕನಿಷ್ಠ ಒಂದು 30ರಿಂದ 40, 50 ಹುಡುಗರ ತನಕ ಸೇರ್ಕೊಂಡಿದ್ರು. ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಮಕ್ಕಳನ್ನು ಸೇರಿಸಿ ನೃತ್ಯ ಮಾಡಿಸಿರ್ತಕ್ಕಂಥದ್ದು ಈ ವರ್ಷನೇ ಪ್ರಥಮ ಅಂತೇಳಿ ನಾನು ಅಂದ್ಕೊಳ್ತೇನೆ. ಆಯಾ ಶಾಲೆ ಮಕ್ಕಳು 3 ಜನ, 4 ಜನ, 10 ಜನ, 5 ಜನ ಮಾಡ್ತಿದ್ರು. ಇವತ್ತು 30-40 ಜನರು ಸೇರಿ ನೃತ್ಯ ಮಾಡಿ ಒಂದು ಒಳ್ಳೆಯ ಶೋಭೆಯನ್ನು, ಕಲೆಯನ್ನು ಇವತ್ತು ಪ್ರದರ್ಶನ ನೀಡಿ ನಮ್ಮ ನಾಡು, ನುಡಿ, ನಮ್ಮ ಕಲೆ, ಸಂಸ್ಕೃತಿ ಭಾಳ ದೊಡ್ಡದು. ಇದನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಎಲ್ಲರೂ ಕೂಡ ಪಾಲನೆ ಮಾಡ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಇವತ್ತು ಸಾರಿದ್ದಾರೆ. ಅದರಿಂದ ನಮ್ಮ ಶಾಂತಮೂರ್ತಿಯವರು ಈ ನೃತ್ಯ ಮತ್ತು ಕಲೆ ಇವೆಲ್ಲವನ್ನು ಕೂಡ ಇವತ್ತು ಇಲ್ಲಿ ಮತ್ತೊಮ್ಮೆ ಪ್ರದರ್ಶನ ನೀಡಿ ಅವರೆಲ್ಲರೂ ಕೂಡ ಬೆಂತಡ್ತಕ್ಕಂಥ ಕೆಲಸ ಮಾಡಿದ್ದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅವ್ರನ್ನ ಶ್ಲಾಘನೆ ಮಾಡಿ, ಬಹುಶಃ ಈ ಸಾಹಿತ್ಯ ಪರಿಷತ್ತು ಕಳೆದ ವರ್ಷದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ. ಈ ವರ್ಷ 10ನೇ ತರಗತಿಯಲ್ಲಿ ಕನ್ನಡ ವಿಷಯದಲ್ಲಿ 125ಕ್ಕೆ 120 ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು 42 ಇದ್ದಾರೆ. ಈಗಾಗಲೇ ಅವರಿಗೆ ಇಲಾಖೆ ಪರವಾಗಿ ನಾವು ಸನ್ಮಾನವನ್ನು ಮಾಡಿದ್ದೇವೆ. ಸಾಹಿತ್ಯ ಪರಿಷತ್ತು, ಅದು ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಯಾಕಾಗಿ ಸನ್ಮಾನ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾವೆಲ್ಲರೂ ಅಂದ್ಕೊಂಡಿದ್ದೇವೆ ಕನ್ನಡ ಸುಲಭವಾಗಿರ್ತಕ್ಕಂಥ ಭಾಷೆ ಅಂತ ಹೇಳಿ. ಸೈನ್ಸ್ ಸ್ಟೂಡೆಂಟ್ ಕೇಳಿದ್ರೆ ಗೊತ್ತಾಗುತ್ತೆ ಕನ್ನಡ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಸೈನ್ಸ್ ಸ್ಟೂಡೆಂಟ್ಗಳು ಸಾಮಾನ್ಯವಾಗಿ ಕನ್ನಡದಲ್ಲಿ 125ಕ್ಕೆ 100 ತೆಗೆಯೋದು ಕಷ್ಟ, ಅವ್ರು ನೆಗ್ಲಿಜೆನ್ಸಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಕನ್ನಡದಲ್ಲಿ ವ್ಯಾಕರಣಾಂಶ ಜಾಸ್ತಿ ಇರ್ತದೆ, ಬರವಣಿಗೆ ಜಾಸ್ತಿ ಇರ್ತದೆ. ವಿಜ್ಞಾನ ಮತ್ತು ನಮಗೆ ಗಣಿತದಲ್ಲಿ ಸುಲಭವಾಗಿ ನಾವು 100ಕ್ಕೆ 100 ತೆಗಿಬಹುದು. ಕನ್ನಡದಲ್ಲಿ ಪ್ರತಿಯೊಂದು ಸಹ ಬರವಣಿಗೆ ರೂಪದಲ್ಲಿ ಇರೋದ್ರಿಂದ ಕಾಗುಣಿತರ ತಪ್ಪು ಬಹಳ ಇರ್ತದೆ. ಆದಾಗ್ಯೂ ನಾವು ಕೆಲವು ನಮ್ಮ ಮೇಷಗಳು ಧಾರವಾಡ ತೋರಿಸಿ ಮೌಲ್ಯ ಪ್ರಮಾಣ 120 ಕೊಡ್ತಾರೆ. ಈಗ ಎಲ್ಲವನ್ನೂ ಫಿಲ್ಟರ್ ಮಾಡ್ಕೊಂಡು ಅವರಲ್ಲೂ ಸಹ ಸಾಕಷ್ಟು ಸಿಗ್ತಾರೆ, ಇಲ್ಲ ಅಂತ ಅಲ್ಲ. ಹಾಗಾದ್ರೆ ನಾವು ಓದಿಲ್ವ ಅಂತಲ್ಲ, ಓದಿದ್ರೆ ನಿಮ್ಮ ಪ್ರತಿಭೆಗೆ ಪ್ರತಿಫಲ ಸಿಕ್ಕಿದೆ. ನಿಮ್ಗೆ ವೇದಿಕೆಯಲ್ಲಿ ಸನ್ಮಾನ ಮತ್ತು ಗೌರವ ಕೊಡ್ತಕ್ಕಂಥದ್ದು ಈ ಮುಂದಿನ ಈ ದೇಶದ ಭಾವಿ ಪ್ರಜೆಗಳಲ್ಲಿ ಸದ್ಗುಣವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟದ್ದು ತಮ್ಮೆಲ್ಲರಿಗೂ ಸಾಕು. ಕನ್ನಡ ಅಂತ ಸಬ್ಜೆಕ್ಟ್ ಅಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆತಕ್ಕಂಥದ್ದು ಸುಲಭವಾದ ಮಾತಲ್ಲ. ಭಾಷೆ ಮತ್ತು ಕೌಶಲ್ಯ ತೆಗೆಯುವುದಲ್ಲೇ ಮ್ಯಾಥಮೆಟಿಕ್ಸ್ ಅಲ್ಲಿ ತೆಗಿಬೋದು, ಇಂಗ್ಲಿಷ್ ಅಲ್ಲಿ ತೆಗಿಬೋದು, ಆದರೆ ಕನ್ನಡ ತೆಗೆಯೋದು ತುಂಬಾ ಕಷ್ಟ. ಮಾತ್ರ ಖಚಿತ ಪರಿಶ್ರಮ ಮತ್ತು ಶಿಸ್ತುಬದ್ಧ ಓದಿನಿಂದ ಮಾತ್ರ ಇದು ಸಾಧ್ಯ ಅಂತ ಹೇಳಿ ಭಾವಿಸಿ, ಏನು ಮಕ್ಕಳು 100ಕ್ಕೆ 100 ಮಾರ್ಕ್ಸ್ ತೆಗೆದರೆ ಅವರೆಲ್ಲರೂ ಕೂಡ 120 ಮಕ್ಕಳು ತೆಗೆದು ಎಲ್ಲರಿಗೂ ಶುಭಾಶಯವನ್ನು ಕೋರಿ ಈ ದಿವಸ ಸಾಹಿತ್ಯ ಪರಿಷತ್ತಿನಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಚರಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಕನ್ನಡ. ಹಾಗೂ ತಾಲೂಕಿನ ಅಭಿವೃದ್ಧಿಯ ಅಧಿಕಾರರಾಗಿರ್ತಕ್ಕಂತಹ PG ಗೋವಿಂದಪ್ಪ ಸಾಹೇಬರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಆಹಾರ ನಾಗರಿಕ ಸರಬರಾಜು ನಿಗಮ, ಕರ್ನಾಟಕ ಸರ್ಕಾರದ ಜನಪ್ರಿಯ ಶಾಸಕರು ಆಸೀನರಾಗಿ ನಮ್ಮ ನಿಮ್ಮೆಲ್ಲರ ಕುರಿತು ಮಾತನಾಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತ, ಸುಸ್ವಾಗತವನ್ನು ಬಯಸ್ತೇವೆ. ಎಲ್ಲ ಮಕ್ಕಳ ಪ್ರತಿಭಾನ್ವಿತ ಮಕ್ಕಳನ್ನ ಕುರಿತು ಉಪನ್ಯಾಸವನ್ನ ನೀಡಿರುವ ನಮ್ಮ ತಾಲೂಕಿನ ನೆಚ್ಚಿನ ನಿಷ್ಠಾವಂತ ಅಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸೈಯದ್ ಮೋಸಿನ್ ಸಾಹೇಬ್ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತ, ಸುಸ್ವಾಗತವನ್ನ ಬಯಸ್ತೇವೆ. ನಾವು ದೇವರನ್ನ ಕನ್ವರ್ಸದವರು ವೇದಿಕೆಗೆ ಬರಬೇಕು ಅಂತಂದು ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ನಾವು ಯಾವುದೇ ಕಾರ್ಯವನ್ನ ಮಾಡಬೇಕಾದ್ರೆ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರ್ವವಿದಿತವಾಗಿರ್ತಕ್ಕಂಥದ್ದು. ಆ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಕನ್ನಡ ತಾಯಿ ಭಾರತ ಮಾತೆಯ ಪ್ರಕೃತಿ ಸೌಂದರ್ಯವನ್ನ ಹಾಡಿನ ಮುಖಾಂತರವಾಗಿ ಪ್ರಾರ್ಥನೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಮತಿ ಶೋಭಾ ಮತ್ತು ತಂಡದವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. PUCಯಲ್ಲಿ 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಇದೀಗ ಪುರಸ್ಕಾರ ಕಾರ್ಯಕ್ರಮ.
ಗಗನ ಎನ್ RP PU ಕಾಲೇಜ್ ಹೊಸದುರ್ಗ, ರಾಜು ಪ್ರಸಾದ್ LS RP PU ಕಾಲೇಜ್ ಹೊಸದುರ್ಗ, ಪ್ರಾರ್ಥನಾ B ರಂಗನಾಥ PU ಕಾಲೇಜು ಹೊಸದುರ್ಗ. ಇವರು ದಯಮಾಡಿ ವೇದಿಕೆಗೆ ಬಂದು ಪುರಸ್ಕಾರವನ್ನ ಪಡೆಯಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾರೆ.